ಈ ಪವಾಡ ಸದೃಶ ಪ್ರಸಂಗವನ್ನು ಪ್ರಸಿದ್ಧ ವೈದ್ಯರೊಬ್ಬರು ಹೇಳಿದರು. ಬಡ ಮಾಸ್ತರನ ಮಗ ಡಾಕ್ಟರ್ ಆದ ಪ್ರಸಂಗ. ಪೆನ್ಷನ್ ಪಡೆಯುವ ತಾತ, ಖಾಸಗಿ ಶಾಲೆಯಲ್ಲಿ ಗಣಿತದ ಮಾಸ್ತರಾಗಿದ್ದ ತಂದೆ, ಗೃಹಿಣಿ ತಾಯಿ ಮತ್ತು ಬುದ್ಧಿವಂತ ಮಗ ಇರುವ ಕುಟುಂಬ. ಸಿಗುವ ಸಂಬಳದಲ್ಲಿ ಸಂಸಾರ ಆರಕ್ಕೇರದೆ ಮೂರಕ್ಕಿಳಿಯದೆ ಸಾಗುತ್ತಿತ್ತು. ಅವರಿಗೆ ಮಗನನ್ನು ಡಾಕ್ಟರನ್ನಾಗಿಸಬೇಕೆಂಬ ಮಹದಾಸೆ. ಮಗ PUCಯಲ್ಲಿಯೂ ಪ್ರವೇಶ ಪರೀಕ್ಷೆಯಲ್ಲೂ ಒಳ್ಳೆಯ ಅಂಕಗಳನ್ನು ಪಡೆದ. ಆದರೆ ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ದೊರಕದೆ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ 5 ವರ್ಷಗಳ ಶುಲ್ಕ 50,000 ರೂಪಾಯಿಗಳನ್ನು ಒಮ್ಮೆಲೇ ಕಟ್ಟಬೇಕಾಗಿತ್ತು. ಎಲ್ಲರೂ ತಲೆಯ ಮೇಲೆ ಕೈಹೊತ್ತು ಕುಳಿತರು. ತಾತ ತಾವು ಉಳಿಸಿದ್ದ 5,000 ರೂಪಾಯಿ ತಂದುಕೊಟ್ಟರು. ತಾಯಿ ಕಷ್ಟಕಾಲಕ್ಕೆಂದು ಕೂಡಿಟ್ಟಿದ್ದ 10,000 ರೂಪಾಯಿಯನ್ನು ಸೇರಿಸಿದರು. ತಂದೆ ತನ್ನ ಪರಿಚಯದವರೆಲ್ಲರಿಂದಲೂ ಸಾಲ ಬೇಡಿದರು. ಕೆಲವರು ಅಲ್ಪ ಸ್ವಲ್ಪ ಸಾಲ ಕೊಟ್ಟರು. 25,000 ರೂಪಾಯಿ ಬೇಕಾಗಿತ್ತು. ತಂದೆ ತಾಯಿ ಪಡುತ್ತಿದ್ದ ಕಷ್ಟವನ್ನು ನೋಡಿ ಮಗ ವೈದ್ಯಕೀಯ ಕಾಲೇಜು ಬೇಡ, ತಾನು ಏನಾದರೂ ಬೇರೆ ಓದುತ್ತೇನೆಂದ. ಆದರೆ ತಾಯಿ, ನಾನು ಮನೆದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ, ಅವನು ಕೈ ಬಿಡುವುದಿಲ್ಲ, ಹೇಗೋ ಆಗುತ್ತದೆ ಎಂದರು. ತಂದೆ ಪರಿಚಯವಿರುವ ಎಲ್ಲರನ್ನೂ ಕಾಡಿಬೇಡಿದರೂ ಸಹಾಯ ಸಿಗಲಿಲ್ಲ. ಉಚಿತ ಸಲಹೆಗಳು ಧಾರಾಳವಾಗಿ ಸಿಕ್ಕವು. ಬ್ಯಾಂಕಿನಲ್ಲಿ ವಿದ್ಯಾಭ್ಯಾಸದ ಸಾಲಕ್ಕೆ ಪ್ರಯತ್ನಿಸಿ ಎಂದರು. ಬ್ಯಾಂಕಿನವರು ಸಾಲಕ್ಕೆ ಆಧಾರವಾಗಿ ಏನು ಆಸ್ತಿ ಕೊಡುತ್ತೀರೆಂದು ಕೇಳಿದರು. ಇವರ ಬಳಿ ಆಸ್ತಿಯಲ್ಲಿತ್ತು, ಅದು ಸಾಧ್ಯವಾಗಲಿಲ್ಲ. ಕೊನೆಯ ದಿನಾಂಕ ಹತ್ತಿರ ಬರುತ್ತಿತ್ತು. ತಾಯಿಯದ್ದು ಒಂದೇ ಮಾತು, ಪ್ರಾರ್ಥನೆ ಸಲ್ಲಿಸಿದ್ದೇನೆ, ದೇವರು ಕೈ ಬಿಡುವುದಿಲ್ಲ. ತಂದೆಯವರದ್ದು ಒಂದೇ ಮಾತು, ಪ್ರಯತ್ನ ಮಾಡುತ್ತಿದ್ದೇವೆ, ಹಣ ಸಿಗುತ್ತದೆ. ತಾತ, ನೀನು ಡಾಕ್ಟರಾಗಬೇಕೆಂಬುದು ನಾನು ಆಶೀರ್ವಾದ ಮಾಡಿದ್ದೇನೆ, ಫಲಿತಾಂಶ ಸಿಗುತ್ತದೆ ಎನ್ನುತ್ತಿದ್ದರು. ನಾಳೆಯೇ ಕೊನೆಯ ದಿನ ಎಂದಾಗಲೂ ಹಣ ಹೊಂದಿಕೆಯಾಗಿರಲಿಲ್ಲ. ಮಗನಿಗೆ ಆಶೀರ್ವಾದ, ಪ್ರಾರ್ಥನೆ, ಪ್ರಯತ್ನ ಯಾವುದೂ ಕೆಲಸ ಮಾಡಲಿಲ್ಲವೆನಿಸತೊಡಗಿತು. ಅಂದು ರಾತ್ರಿ ಎಲ್ಲರಿಗೂ ಚಡಪಡಿಕೆ. ಸುಮಾರು 9 ಗಂಟೆ ಹೊತ್ತಿನಲ್ಲಿ ತಂದೆಯ ಗೆಳೆಯರೊಬ್ಬರು ಯಾರೊಂದಿಗೋ ಬಂದರು. ಪರಿಚಯ ಮಾಡಿಸಿ, ಇವರ ಮಗ ಸೊಸೆ ಅಮೆರಿಕದಲ್ಲಿದ್ದಾರೆ, ಮೊಮ್ಮಗ ಈ ವರ್ಷ SSLC ತರಗತಿಯಲ್ಲಿದ್ದಾನೆ, ಗಣಿತದಲ್ಲಿ ಸ್ವಲ್ಪ ಹಿಂದುಳಿದಿದ್ದಾನೆ, ವರ್ಷದ ಮೊದಲಿನಿಂದಲೇ ಪಾಠ ಹೇಳಿಸಬೇಕೆಂದಿದ್ದಾರೆ. ನೀವು ಹೇಳಿಕೊಡುವುದಾದರೆ ಎಷ್ಟು ಬೇಕಾದರೂ ಫೀಸು ಕೊಡುತ್ತಾರೆ, ಹೇಳಿಕೊಡುತ್ತೀರಾ ಎಂದರು. ಮಾಸ್ತರು, ಆಗಬಹುದು, ಆದರೆ ಒಂದು ಕಂಡೀಷನ್ನು, ಇಡೀ ವರ್ಷದ ಫೀಸು ಈಗಲೇ ಕೊಡಬೇಕು ಎಂದರು. ಅವರು ಚೌಕಾಸಿ ಮಾಡದೆ ಒಪ್ಪಿಕೊಂಡು 25,000 ರೂಪಾಯಿ ಫೀಸು ಕೊಟ್ಟು ಮುಂದಿನ ವಾರದಿಂದ ಹುಡುಗ ಪಾಠಕ್ಕೆ ಬರುತ್ತಾನೆಂದು ಹೇಳಿ ಹೋದರು. ಮಾರನೆಯ ದಿನ ಮಗನನ್ನು ಈ 25,000 ರೂಪಾಯಿಗಳನ್ನು ಕೂಡಿಸಿ ಕಾಲೇಜಿಗೆ ಸೇರಿಸಿದರು. ನಂತರ ಪ್ರಾರ್ಥನೆಯಿಂದ ಕೆಲಸವಾಯಿತೆಂದು ತಾಯಿ, ಪ್ರಯತ್ನದಿಂದ ಕೆಲಸವಾಯಿತೆಂದು ತಂದೆ, ಆಶೀರ್ವಾದದಿಂದ ಫಲಿತಾಂಶ ಸಿಕ್ಕಿತೆಂದು ತಾತ ಚರ್ಚಿಸುತ್ತಿದ್ದರು. ಆದುದರಿಂದ ನಾವು ಈ ಮಾರಲ್ ಸ್ಟೋರಿಯಿಂದ ತಿಳ್ಕೋಬೇಕಾಗಿರೋದೇನೆಂದರೆ, ಪ್ರಾರ್ಥನೆ, ಪ್ರಯತ್ನ ಮತ್ತು ಆಶೀರ್ವಾದ, ಈ 3 ಇದ್ದರೆ ನಾವೇನನ್ನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದಲೇ ನಮ್ಮ ವರ್ಕ್ನ ನಾವು ಯಾವತ್ತೂ ಮಾಡ್ತಾನೆ ಇರಬೇಕು. ಫಲಾನುಫಲಗಳನ್ನು ದೇವರಿಗೆ ಬಿಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.